ನಮಸ್ತೆ ಸ್ನೇಹಿತರೆ. ಸೊ ನಾವಿವತ್ತು ಎಲ್ಲಿ ಹೋಗ್ತಾ ಇದೀವಪ್ಪ ಅಂದ್ರೆ ಫೈನಲಿ ಕೊಟ್ಟಿಯೂರ್ಗೆ ಹೋಗ್ತಾ ಇದೀವಿ. ಗೊತ್ತಿಲ್ಲ ಜನ ಎಲ್ಲ ಹೆಂಗಿರ್ತಾರೆ ಅಂತ. ಹೋಗ್ತಾರೆ ನಿಮ್ಗೆಲ್ಲ ತೋರಿಸ್ತಾ ಹೋಗ್ತೀವಿ. ನಾವ್ ಏನಲ್ಲಿ ಹೋಗ್ತಾ ಇದೀವಪ್ಪ ಅಂದ್ರೆ ಟಿಟಿನಲ್ಲಿ ಹೋಗ್ತಾ ಇದೀವಿ. ನಾವು ಏನೆಲ್ಲ ಎಂಜಾಯ್ ಮಾಡ್ತೀವಿ ತೋರಿಸ್ತಾ ಹೋಗ್ತೀವಿ. ಕಮಾಂಡ್ ಬನ್ನಿ. ಎಲ್ಲಿ ಹೋಗ್ತೀವಿ ಅಂತ ಹೇಳ್ದಿಲ್ವಾ? ನೋಡಿ ಯಾರು ತಿಂತಾರೆ ತೆಗಿಬೇಡ, ನಡಿ ಅಲ್ಲಿ ಟಿಟಿನಲ್ಲಿ ಇಡೋಣ. ಎತ್ಕೊಳ್ತಾ ಇದ್ದೀರಾ ಇನ್ನೇನು ಸಾಕಲ್ಲ ಏನ್ಮಾ ಎತ್ಕೊತೀನಿ ನಡಿಯಮ್ಮ ಈಚೆಗೆ. ಫೋನ್ಗಳು ಯಾರೋ ಎತ್ಕೊಂಡ್ರಮ್ಮ. ಸೊ ಈ ದಿನಗಳೆಲ್ಲ ಏನಕ್ಕೆ ಅಂತ ನೋಡ್ತಾ ಇದ್ದೀರಾ? ಟಿಟಿಲಿ ಅಪ್ಲೋಡ್ ಮಾಡಿ. ಫೈನಲಿ ರೆಡಿಯಾಗಿ ಕೆಳಗೋದ್ವಿ. ಹೋಗೋಷ್ಟರಲ್ಲಿ ಟಿ ಟಿ ಅವ್ರು ಬಂದಿದ್ದರು. ಯಾಕಂದರೆ ನಾವೇ ಲೇಟಾಗಿದ್ದು. ಟಿ ಟಿ ಅವ್ರಿಗೆ 6 ಗಂಟೆಗೆ ಬರೋಕ್ಕೆ ಹೇಳಿದೆ ಸಂಜೆ. ಅವರು ಕರೆಕ್ಟಾಗಿ 5:50ಕ್ಕೆಲ್ಲ ಬಂದರು. ಆದರೆ ನಾವೆಲ್ಲ ರೆಡಿಯಾಗಿ ಬಿಡೋಷ್ಟರಲ್ಲಿ ಕರೆಕ್ಟಾಗಿ 7:15 ಆಗೋಗ್ಬಿಟ್ಟಿತ್ತು ನಮ್ಮನೆ ಹತ್ರನೇ. ಸೊ ನಾವು ನಮ್ಮನೆ ಹತ್ರದಿಂದ ನಾಗರಬಾವಿಗೆ ಅಕ್ಕ ಮನೆ ಹತ್ರ ಹೋಗಬೇಕಾಗಿತ್ತು. ಯಾಕಂದರೆ ಲಾಸ್ಟ್ ಟೈಮು ನಾವು ಮಂತ್ರಾಲಯಕ್ಕೆ ಹೋದಾಗ ಟಿ ಟಿ ಅವ್ರು ಮಾಡಿದರು. ಸೊ ಅವ್ರು ನಾಗರಬಾವಿಯಿಂದ ಟಿ ಟಿ ನಮ್ಮನೆ ಹತ್ರ ಕರ್ಕೊಂಡು ಬಂದಿದ್ದರು. ಈ ಸಲ ನಾನು ನನಗೆ ಗೊತ್ತಿರೋರಿಗೆ ಟಿ ಟಿಗೆ ಹೇಳಿದ್ದೆ. ಸೊ ಹಂಗಾಗಿ ನಮ್ಮನೆಯಿಂದ ನಾವು ಅಲ್ಲಿಗೆ ಹೋಗಬೇಕಾಗಿತ್ತು. ಆದರೂ ಕೂಡ ತುಂಬಾ ಲೇಟ್ ಆಗೋಯ್ತು ಅನ್ನೋದಕ್ಕಿಂತ ಆ್ಯಕ್ಚುಲಿ ನಾವು ಲೇಟಾಗಿ ಹೋಗಿದ್ದೆ ತುಂಬ ಒಳ್ಳೇದಾಯಿತು ಅಂತ ನಾವು ಮನೆಗೆ ಬಂದಮೇಲೆ ಅಂದ್ಕೊಂಡ್ವಿ. ಬೇಗ ಹೋಗ್ಬಿಟ್ಟಿದ್ರೆ ನಮಗೆ ಅಲ್ಲಿ ರೂಮ್ಗಳಿಗೆಲ್ಲ ಕಷ್ಟ ಆಗಿಬಿಡ್ತಿತ್ತು. ಸೊ ನಾವು ಒಂಚೂರು ಮನೆ ಬಿಟ್ಟಿದ್ದು ಲೇಟು. ಇಲ್ಲಿಂದ ನಾಗರಬಾವಿಗೆ ಹೋಗೋಷ್ಟರಲ್ಲಿ ಅಲ್ಲಿ ತುಂಬ ಟ್ರಾಫಿಕ್ ಇತ್ತು. ಸೊ ಗೊರಗುಂಟೆಪಾಳ್ಯದಲ್ಲಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ತುಂಬ ಟ್ರಾಫಿಕ್ ಇರುತ್ತೆ ಅಂತ. ನಮ್ಗೆ ಅಲ್ಲೇ 1 ಅವರು ಟೈಮ್ ವೇಸ್ಟ್ ಆಗೋಯ್ತು. ಟೈಮ್ ವೇಸ್ಟ್ ಆದರೆ ಆಗಲಿ ಅಂತ ಫೈನಲಿ ಅಕ್ಕ ಮನೆ ಹತ್ರ ಹೋಗಿ ಅಕ್ಕನ ಕರ್ಕೊಂಡ್ವಿ. ಒಂಚೂರು ಮುಂದೆ ಬರ್ತಿದ್ದಂಗೆ ನಮ್ಮಮ್ಮ ಊಟ ಮಾಡಬೇಕಾಗಿತ್ತು. ಯಾಕಂದರೆ ಅವ್ರಿಗೆ ಶುಗರು ಬಿ ಪಿ ಇರೋದ್ರಿಂದ ಟ್ಯಾಬ್ಲೆಟ್ ತೊಗೊಬಿಟ್ಟಿದ್ರು. ಅದಕ್ಕೋಸ್ಕರ ಸರಿ ಸದ್ಯಕ್ಕೆ ಇಲ್ಲಿ ಇಡ್ಲಿ ಏನಾದರೂ ತೊಗೊಳ್ಳೋಣ ಅಂತ ನೋಡಿದ್ವಿ. ನಮ್ಮಮ್ಮ ಇಡ್ಲಿ ಬೇಡ ಕಣೆ, ಇಡ್ಲಿ ತಿಂದು ಬೇಜಾರಾಗಿದೆ ಅಂದರು. ಬಿಸಿ ಬಿಸಿ ವಡೆ ಅಂತೂ ಮಾಡ್ತಾಯಿದ್ರು. ವಡೆ ತುಂಬ ಚೆನ್ನಾಗಿತ್ತು. ಸರಿ ಸದ್ಯಕ್ಕೆ ವಡೆ ಆದರೂ ತಿನ್ನೋಣ, ಮುಂದೆ ಎಲ್ಲಾದರೂ ಹೋಗಿ ಊಟಕ್ಕೆ ನಿಲ್ಸೋಣ ಅಂದ್ಕೊಂಡು ನಾವೇನು ಮಾಡಿದ್ವಿ, ವಡೆಗಳು ತೊಗೊಂಡ್ವಿ. ನಮಗೆ ಮೊದಲೇ ಅದರಲ್ಲೂ ನನಗಂತೂ ಫೋಟೋ ಹುಚ್ಚು. ಬೇರೆಯವ್ರಿಗೆ ಫೋಟೋ ಇಡ್ಸ್ಕೊಳ್ಳೋ ಇಂಟ್ರೆಸ್ಟ್ ಇಲ್ಲ ಅಂದರೂ ಕೂಡ ನಾನು ಬಿಡಲ್ಲ, ಇಲ್ಲ ಬನ್ನಿ ಬನ್ನಿ ಅಂತೇಳಿ ಫೋಟೋಸು ವೀಡಿಯೋಸು ಎಲ್ಲರ ಕೈಯಲ್ಲೂ ಮಾಡಿಸ್ಬಿಡ್ತೀನಿ. ಇನ್ನು ಒಂದು ಏನಪ್ಪ ಅಂದರೆ ನಮ್ಮ ಅಕ್ಕಗೆ ನನ್ನ ಲಿಪ್ಸ್ಟಿಕ್ಕು ತುಂಬಾ ಇಷ್ಟ. ಯಾಕಂದರೆ ನಂದು ಲಾಂಗ್ ಲಾಸ್ಟಿಂಗ್, ಅದು ನಾನೇ ತೆಗಿಬೇಕು. ಅಂದರೆ ನಾನು ಮೇಕಪ್ ಇದರಲ್ಲೆಲ್ಲ ತೆಗಿಯೋದಕ್ಕೆ ಹೋಗಲ್ಲ, ನಾನು ಕೊಬ್ಬರಿ ಎಣ್ಣೆಯಲ್ಲಿ ತೆಗಿತೀನಿ. ಈಗಲೇ ಎಲ್ಲ ಫಸ್ಟಿಂದನೂ ಅಷ್ಟೇ ಕೊಬ್ಬರಿ ಎಣ್ಣೆಯಲ್ಲಿ ರಿಮೂವ್ ಮಾಡೋದ್ರಿಂದ ಸ್ವಲ್ಪ ಅದು ಕಪ್ಪಾಗಲ್ಲ ತುಟಿ. ಇಲ್ಲಾಂದರೆ ಬೇರೆದ್ರಲ್ಲೆಲ್ಲ ತೆಗೆದ್ಬಿಟ್ರೆ ಲಿಪ್ಸ್ಟಿಕ್ಕು ಕಪ್ಪಾಗಿಬಿಡುತ್ತೆ ಅಂತೇಳಿ ನಾನು ಒಂದು ಕಾಟನ್ನು ಬನೀನ್ ಬಟ್ಟೆನಲ್ಲಿ ಕೊಬ್ಬರಿ ಎಣ್ಣೆ ಹಾಕಿ ಲಿಪ್ಸ್ಟಿಕ್ ಎಲ್ಲ ತೆಗಿಯೋದು ನಾನು. ಅಲ್ಲಿಂದ ಒಂದು ಸ್ವಲ್ಪ ಮುಂದೆ ಹೋಗಿ ಟೈಮ್ ಒಂದು 10 ಗಂಟೆ ಆಗಿತ್ತು. ಊಟಕ್ಕೆ ನಿಲ್ಲಿಸಿದ್ವಿ. ನಮಿಗಳಿಗೆ ಒಂಚೂರು ಊಟ ಲೇಟ್ ಆದರೂ ತೊಂದರೆ ಇಲ್ಲ, ನಾವು ತಡ್ಕೋತೀವಿ. ಯಾಕಂದರೆ ನಮ್ಮಮ್ಮ ಟ್ಯಾಬ್ಲೆಟ್ ಹಾಕ್ಕೊಂಡಿದ್ರು, ಮಕ್ಕಳೆಲ್ಲ ಇದ್ದರು. ಸೊ ನಮ್ಮ ಟೈಮು ಅಷ್ಟೇನೆ. ನಾನು ಕೆಲವೊಂದೊಂದ್ಸಲಿ 9:30 10 ಗಂಟೆಗೆಲ್ಲ ಮನೇಲಿ ಊಟ ಮಾಡಿರ್ತೀನಿ. ಕೆಲವೊಂದ್ಸಲಿ 11 ಗಂಟೆಗೆ ಮಾಡಿರೋ ಟೈಮು ಇರುತ್ತೆ. ನಂದು ಫಿಕ್ಸ್ ಟೈಮ್ ಇಡಲ್ಲ ನೈಟ್ ಹೊತ್ತು ಯಾವ ಟೈಮಿಗೆ ಅಂದರೆ ಆ ಟೈಮಿಗೆ ಊಟ ಮಾಡೋದು. ನನಗೆ ಫಸ್ಟು ಸ್ಟಾಪ್ ಮಾಡಿ ನಮ್ಮ ಅಮ್ಮಂಗೆ ಊಟ ಕೊಡಿಸ್ಬಿಡ್ಬೇಕು ಅನ್ನೋದಿತ್ತು. ನಾವಾದರೂ ಅಟ್ಲೀಸ್ಟ್ ಸ್ವಲ್ಪ ತಿಂಡಿಗಳು ತೊಗೊಂಡೋಗಿದ್ವಿ. ಒಂದು 2-3 ಕೇಕ್ ಎಲ್ಲರೂ ಸ್ವಲ್ಪ ಶೇರ್ ಮಾಡ್ಕೊಂಡು ತಿಂದ್ವಿ. ಒಂಚೂರು ಓಕೆ. ನಮ್ಮಮ್ಮ ಬೇಕ್ರಿ ಐಟಮ್ಸ್ ಎಲ್ಲ ಏನೂ ತಿನ್ನಲ್ಲ. ಅವ್ರು ತಿಂತಾರೆ ಅಂದರೆ ಅಯ್ಯಪ್ಪ ಬೇಕ್ರಿದು ವೆಜ್ ಪಪ್ಸ್ ಬಿಟ್ಟರೆ ಅವ್ರು ಬೇರೆ ಬೇಕ್ರಿ ಐಟಮ್ ಏನೂ ತಿನ್ನಲ್ಲ. ಫೈನಲಿ ಕುತ್ಕೊಂಡು ಊಟ ಮಾಡ್ಕೊಂಡ್ವಿ. ಆಮೇಲೆ ನಾವು ಹೊರಗಡೆ ಹೋದಾಗ ನಾನು ಸಾಮಾನ್ಯವಾಗಿ ನೈಟ್ ಟೈಮಲ್ಲಿ ರೋಟಿ ಎಲ್ಲ ತೊಗೊಳೋದಕ್ಕೆ ಇಷ್ಟಪಡಲ್ಲ. ಯಾಕಂದರೆ ನನಗೆ ಸ್ವಲ್ಪ ಜೀರ್ಣ ಆಗೋಲ್ಲ ರೋಟಿ ಎಲ್ಲ ತೊಗೊಂಡ್ರೆ. ನಾನು ತೊಗೊಂಡ್ರೆ ಒಂದು ದಾಲ್ ಕಿಚಡಿ ತೊಗೋತೀನಿ, ಇಲ್ಲಾಂದರೆ ಪಾಲಕ್ ರೈಸು, ಇಲ್ಲಾಂದರೆ 2 ಇಡ್ಲಿ ತೊಗೊಂಡ್ಬಿಟ್ರೆ ನನಗೆ ಅಷ್ಟೇ ಸಾಕು ಅನ್ಕೋತೀನಿ. ಸೊ ಊಟ ಎಲ್ಲ ಮಾಡಿಕೊಂಡು ಫೈನಲಿ ಕೊಟ್ಟಿಯೂರ್ಗೆ ಹೋದ್ವಿ. ನಾವು ಬೆಳಗಿನ ಜಾವ ಕೊಟ್ಟಿಯೂರ್ಗೆ ಹೋದಾಗ ಟೈಮ್ 6 ಗಂಟೆ ಆಗಿತ್ತು ಅನಿಸುತ್ತೆ. ಅಷ್ಟೊತ್ತಿಗೆ ಜನ ಸಾಗರ, ತುಂಬ ಟ್ರಾಫಿಕ್ ಥರ ಜಾಮ್ ಆಗಿಬಿಟ್ಟಿತ್ತು. ಸಿಕ್ಕಾಪಟ್ಟೆ ಟಿ ಟಿಗಳು, ಕಾರ್ಗಳು. ಆದರೂ ಕೂಡ ಏನಪ್ಪ ಅಂತಂದರೆ ಅಲ್ಲೆಲ್ಲ ರೂಮ್ಗಳೆಲ್ಲ ತುಂಬ ಕಾಸ್ಟ್ಲಿ. ಯಾಕಂದರೆ ನಾವು ಫಸ್ಟೇ ರೂಮ್ ಬುಕ್ ಮಾಡಿರಲಿಲ್ಲ. ಒಂದು ರೂಮ್ ಅವ್ರ ಹತ್ರ ನಾವು ಮಾತಾಡಿದ್ವಿ. ಸರಿ ಮೇಡಮ್, ನೀವು ಇಲ್ಲಿ ಕೊಟ್ಟಿಯೂರ್ಗೆ ಇನ್ನೊಂದು 10 ಕಿಲೋಮೀಟ್ರ್ ಇರಬೇಕಾದ್ರೆ ಕಾಲ್ ಮಾಡಿ ಅಂತ ಹೇಳಿದರು. ಎಷ್ಟು ಸರಿ ಫೋನ್ ಮಾಡಿದ್ರು ಕೂಡ ಅವ್ರು ಫೋನೇ ರಿಸೀವ್ ಮಾಡಲಿಲ್ಲ. ಏನಪ್ಪ ಮಾಡೋದು? ಒಂದು ಕಡೆ ರೂಮ್ ಕೇಳಿದ್ರೆ ಇಬ್ಬರಿಗೆ 4,000 ಹೇಳಿದ್ರು. ಅಂದರೆ ತುಂಬ ಕಾಸ್ಟ್ಲಿ ರೂಮ್ಗಳೆಲ್ಲ. ಏನು ತುಂಬ ಐಫೈ ಥರನೂ ಇರಲಿಲ್ಲ, ನಾರ್ಮಲ್ ರೂಮ್ಗಳ ಥರನೇ ಇತ್ತು. ಯಾಕಪ್ಪ ಅಂದರೆ ಇದು ಸೀಸನ್ ಅಲ್ವಾ, ಅವರಿಗೂ ಕೂಡ 20 ದಿನ 25 ದಿನ ದೇವಸ್ಥಾನ ಓಪನ್ ಆಗಿರೋದ್ರಿಂದ ಈ ಟೈಮಲ್ಲೇ ಅವ್ರಗಳಿಗೂ ಬಿಸ್ನೆಸ್ಸು. ಆದರೂ ಕೂಡ ತುಂಬ ಜಾಸ್ತಿ ಹೇಳಿದ್ರು ರೂಮ್ಗಳು.
ಏನಪ್ಪ ಮಾಡೋದು ಅಂತ ಯೋಚನೆ ಮಾಡಿಕೊಂಡು ಫೈನಲಿ ಕೊಟ್ಟಿಯೂರಿಗಂತೂ ಬಂದುಬಿಟ್ವಿ. ಬರ್ತಿದ್ದಂಗೆ ಒಬ್ಬರು ಮನೆ ಹತ್ರ ನಾವು ಟಿ ಪಾರ್ಕ್ ಮಾಡೋದಕ್ಕೆ ಜಾಗ ಇತ್ತು. ಸರಿ ಅಂತೇಳಿ ನಾವು ಟಿ ಪಾರ್ಕ್ ಮಾಡಿದ್ಮೇಲೆ ಅವ್ರನ್ನ ಕೇಳಿದ್ವಿ, ಏನಾದರೂ ಇಲ್ಲಿ ರೂಮ್ ಸಿಗುತ್ತಾ ಫ್ರೆಶ್ ಅಪ್ ಆಗೋದಕ್ಕೆ ಅಂತ ಕೇಳಿದ್ದಕ್ಕೆ ಅವ್ರು ಹೇಳಿದ್ರು, ಇಲ್ಲೇ ನಮ್ಮ ಮನೆಯಲ್ಲೇ ನೀವು ಯೂಸ್ ಮಾಡ್ಕೊಳ್ಳಿ, ಒಬ್ಬರಿಗೆ ಇಷ್ಟು ಅಂತ ಕೊಡಿ ಅಂತಂದರು. ಸೊ ನಾವುಗಳು ಏನು ಮಾಡಿದ್ವಿ, ಸರಿ ಆಯಿತು ಹೋಗಲಿ ಬಿಡು, ಪಾಲಕ್ಕೆ ಬಂದಿದ್ದು ಪಂಚಾಮೃತ ಅನ್ನಂಗೆ ಇಷ್ಟು ಮಾತ್ರ ಆದರೂ ನಮಗೆ ಏನೋ ಒಂದು ಮುಖಕ್ಕೆ ತೊಳೆಯೋದಕ್ಕಾಗಲಿ ಅಟ್ಲೀಸ್ಟ್ ಸ್ನಾನ ಮಾಡೋಕ್ಕಾಗಲಿ ಒಂದು ಜಾಗ ಬಿಟ್ಕೊಟ್ಟಿದ್ದಾರೆ ಅಂತೇಳಿ ಅಲ್ಲೇ ಎಲ್ಲ ರೆಡಿ ಆದ್ವಿ. ಆದರೆ ತಣ್ಣೀರು ಉಯ್ಕೋಬೇಕು ಅಂತ ಹೇಳಿದ್ರು. ನಾವು ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ನಮಗೆ ತಣ್ಣೀರೆಲ್ಲ ಉಯ್ಕೊಳ್ಳೋದಕ್ಕಾಗಲ್ಲ ಅಂತೇಳಿದ್ದಕ್ಕೆ ಅಲ್ಲಿ ಒಲೆನಲ್ಲಿ ನೀರು ಕಾಯಿಸಿ ನಮಗೆ ಕೊಟ್ಟರು. ನಿಜವಾಗ್ಲೂ ಇದು ನಮ್ಮ ಪುಣ್ಯ ಅನ್ಕೋಬೋದು. ಯಾರೆಲ್ಲ ಕೊಟ್ಟಿಯೂರಿಗೆ ಹೋಗ್ತೀರಾ ಫಸ್ಟೇ ನೀವು ರೂಮ್ ಬುಕ್ ಮಾಡ್ಕೊಳ್ಳಿ. ಅಲ್ಲೋಗಿ ನೀವು ರೂಮು ತೊಗೋತೀವಿ ಅಂತಂದರೆ ಆಗಲ್ಲ, ಸಿಗುತ್ತೆ, ರೂಮ್ ಸಿಗಲ್ಲ ಅಂತೇಳಲ್ಲ, ತುಂಬ ಕಾಸ್ಟ್ಲಿ ಇರುತ್ತೆ. ಅಷ್ಟೊಂದು ಕೊಟ್ಟು ಯಾಕೆ ರೂಮ್ ಮಾಡ್ಕೋಬೇಕು ಅಂತ ನಮಗೆ ಇಷ್ಟ ಆಗಲಿಲ್ಲ. ನಾವು ಟಿ ಜನ ಹೋಗಿದ್ದೀವಿ, ನಮಗೆ ರೂಮ್ಗಳಿಗೇನೆ ಆ ಥರ ರೂಮ್ ತೊಗೋಬೇಕು ಅಂತ ಆಗಿದ್ರೆ 20-25 ಸಾವಿರ ರೂಮ್ಗಳಿಗೆ ಆಗಿಬಿಡ್ತಿತ್ತು. ಸೊ ಇವ್ರ ಮನೆಯಲ್ಲಿ ನಾವು ಆರಾಮಾಗಿ ಕಮ್ಮಿ ದುಡ್ಡಲ್ಲಿ ನಮ್ಮ ಮನೆಯಲ್ಲಿ ಯಾವ ಥರ ರೆಡಿ ಆದ್ವಿ ಅದೇ ಥರನೇ ನೆಮ್ಮದಿಯಾಗಿ ರೆಡಿ ಆದ್ವಿ. ಕಾಫಿ ಟೀನೂ ಅವರೇ ಕೊಟ್ಟರು, ಅದರದ್ದು ಏನಿದೆಯೋ ನಾವೆಲ್ಲ ಪೇ ಮಾಡಿಬಿಟ್ವಿ. ಆದರೆ ಆ ಮನೆಯವರು ನಮಗೆ ಬಿಸಿನೀರು ಕಾಯಿಸೋದಕ್ಕೂ ಒಪ್ಕೊಂಡ್ರು. ನಾವು ಕಾಫಿ ಟೀ ಕೇಳಿದ್ರು ಕೊಡ್ತೀವಿ ಅಂದರು. ಆದರೆ ಅವ್ರು ಒಂದು ಕಂಡೀಷನ್ ಹಾಕಿದ್ರು, ಏನಪ್ಪ ಅಂದರೆ ತಲೆ ಮಾತ್ರ ನೀವು ಒಳಗಡೆ ಬಾಚಬಾರ್ದು ಅಂತ ಹೇಳಿದ್ರು. ಏನಂತ ಗೊತ್ತಿಲ್ಲ, ಅವ್ರಿಗೆ ಕೂದಲು ಬೇರೆಯವ್ರ ಕೂದಲು ನೆಲದ ಮೇಲೆ ಬಿದ್ದಾಗ ಅವರು ತೆಗಿಯಲ್ವಂತೆ. ಆಮೇಲೆ ಅದೇನೋ ಅವ್ರಿಗೆ ಅಪಶಕನ ಅಂತೆ, ಆ ಥರ ಹೇಳಿದ್ರು. ಸರಿ ಯಾಕೆ ನಮಗೆ ಅವರು ಮನೆ ಅಲ್ಲಿ ಕೊಟ್ಟಿರೋದೇ ನಮಗೊಂದು ಪುಣ್ಯ, ಅದರಲ್ಲೂ ಕೂಡ ಯಾಕಪ್ಪ ನಾವು ಅವರಿಗೆ ತೊಂದರೆ ಕೊಡೋದು, ನಮ್ಗೆ ಅಷ್ಟು ಮಾತ್ರ ರೆಡಿ ಆಗೋದಕ್ಕೆ ಜಾಗ ಕೊಟ್ಟಿದ್ದಾರೆ ಅಂತೇಳಿ ನಾನಂತೂ ತಲೆನೇ ಬಚ್ಕೊಳ್ಳಿಲ್ಲ, ಹೊರಗಡೆ ಬಂದು ಬಾಚ್ಕೊಂಡ್ವಿ. ಆಮೇಲೆ ನನ್ನ ಮಗಳು ನನ್ನ ಫ್ರೆಂಡು ಅಲ್ಲೇ ಬಾಚ್ಕೊಬಿಟ್ಟಿದ್ರು ತಲೆನ. ಆದರೂ ಕೂಡ ನಾವೇನು ಮಾಡಿದ್ವಿ, ಅದನ್ನೆಲ್ಲ ನಾನೇ ಕ್ಲೀನ್ ಮಾಡಿದೆ. ಸುಮ್ಮನೆ ಬೇಡ, ಯಾಕಂತಂದರೆ ಈಗ ನಾವು ಆ ಥರ ತಪ್ಪು ಮಾಡಿಬಿಟ್ಟಿರ್ತೀವಿ. ನೆಕ್ಸ್ಟು ಯಾರಾದರೂ ನಮ್ಮ ಥರ ಹೋಗಿ ಅವ್ರ ಹತ್ರ ನಮಗೆ ಸ್ವಲ್ಪ ಫ್ರೆಶ್ ಅಪ್ ಆಗೋದಕ್ಕೆ ಹೆಲ್ಪ್ ಮಾಡಿ ಅಂದಾಗ ಅವ್ರು ಏನು ಮಾಡ್ತಾರೆ ಅಂತಂದರೆ, ನಮ್ಮಿಂದ ಬೇರೆ ಹೋಗೋರ್ಗೂ ತೊಂದರೆ ಆಗಬಾರ್ದಲ್ಲೋ, ಅವ್ರು ನೋಡೋ ಅಷ್ಟರಲ್ಲಿ ನಾವೇನು ಮಾಡಿದ್ವಿ, ತಲೆ ಬಚ್ಕೊಂಡಿದ್ರು ಮಿರರ್ ಮುಂದೆ, ಅದನ್ನೆಲ್ಲ ನಾವೇ ಕ್ಲೀನ್ ಮಾಡಿಬಿಟ್ವಿ. ಆದರೆ ಇವ್ರ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ನಾವೇನು ತೊಗೊಳ್ಳಿಲ್ಲ, ನಾವೇನು ಯಾವಾಗಲೂ ಹೋಗೋದೇನಿರಲ್ಲ ಅಲ್ವಾ ಅಂತೇಳಿ ನಾವು ಕಾಂಟ್ಯಾಕ್ಟ್ ನಂಬರ್ ತೊಗೊಂಡಿಲ್ಲ. ಆದರೆ ಇವ್ರ ಮುಖ ಏನಾದರೂ ನೋಡಿದ್ರೆ ನಿಮ್ಗೇನಾದರೂ ನೆನಪಿತ್ತು ಅಂತಂದರೆ ಖಂಡಿತವಾಗ್ಲೂ ಯಾರೆಲ್ಲ ರೂಮ್ ಮಾಡ್ಕೊಳ್ಳಲ್ಲ ಅವರಿಗೆ ಇವ್ರ ಮನೆಗೆ ಹೋಗೋದ್ರಿಂದ ಹೆಲ್ಪ್ ಆಗುತ್ತೆ. ನನಗೆ ಒಂದು ಸ್ವಲ್ಪನೂ ಐಡಿಯಾ ಉಳಿಲಿಲ್ಲ, ಇವ್ರ ನಂಬರ್ ತೊಗೊಂಡು ಏನಾದರೂ ಅಪ್ಲೋಡ್ ಮಾಡಿದ್ರೆ 4 ಜನಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋ ನನ್ನ ತಲೆಯಲ್ಲೇ ಮರ್ತೇ ಹೋಗ್ಬಿಡ್ತು ನನಗೆ. ಯಾಕಂದರೆ ನಮಗೆ ಏನು ಟೆನ್ಷನ್ ಇತ್ತಪ್ಪ ಅಂತಂದರೆ, ಜನ ನಮಗೆ ಎದುರಿಸ್ಬಿಟ್ಟಿದ್ರು, ಸಿಕ್ಕಾಪಟ್ಟೆ ಜನ ಇದ್ದಾರೆ, ನಿಮಗೆ ದರ್ಶನ ಆಗೋದಕ್ಕೆ 6-7 ಅವರ್ ಆಗುತ್ತೆ ಅಂತ ಎಲ್ಲ ಹೇಳ್ಬಿಟ್ಟಿದ್ರು. ನನಗೆ ನಂದೇನೂ ಭಯ ಇರಲಿಲ್ಲ, ನಮ್ಮ ಜೊತೆಲಿರೋರು ಯಾರ್ದೂ ಭಯ ಇರಲಿಲ್ಲ. ಎಷ್ಟೊತ್ತಾದರೂ ನಾವು ನಿಂತ್ಕೊಂಡು ದೇವ್ರ ದರ್ಶನ ಮಾಡ್ಕೊಬರೋಣ ಅನ್ನೋ ಒಂದು ಇದರಲ್ಲೇ ಹೋಗಿದ್ದು. ನನಗೆ ಭಯ ಏನಪ್ಪ ಇತ್ತು ಅಂದರೆ, ನಮ್ಮಮ್ಮ ಸ್ವಲ್ಪ ಯಾವ ಥರ ಅಂದರೆ ಬರೋವರೆಗೂ ನಮ್ಮಮ್ಮ ಇಲ್ಲ ಕಣೆ ನಾನು ಬರ್ತೀನಿ, ಎಷ್ಟೇ ಕಿವಿದ್ರು ನಿಂತ್ಕೋತೀನಿ ಅಂತ ಹೇಳ್ತಾರೆ. ಅಲ್ಲಿಗೆ ಬರ್ತಿದ್ದಂಗೆ ನಮ್ಮಮ್ಮನ ಮೂಡ್ ಚೇಂಜ್ ಆಗೋಗ್ಬಿಡುತ್ತೆ, ಸುಸ್ತಾಗ್ಬಿಡ್ತಾರೆ. ನನಗೊಂಚೂರು ಟೆನ್ಷನು. ನಮ್ಮಮ್ಮದು, ನನ್ನ ಮಗಳು ಸ್ವಲ್ಪ ಸೋಂಬೇರಿ, ಅವಳು ಓಡಾಡೋ ಅಭ್ಯಾಸ ಇಲ್ಲ, ಓಡಾಡಲ್ಲ. ಅಲ್ಲಿ ಬಂದಮೇಲೆ ಇನ್ನು ಅವಳು ಇನ್ನೇನು ಸ್ಟಾರ್ಟ್ ಮಾಡಿಬಿಡ್ತಾಳೋ ಅಂತೇಳಿ ನಂಗೆ ಅದು ಒಂಚೂರು ಭಯ ಇತ್ತು. ಸರಿ ಅಂತೇಳಿ ಆಮೇಲೆ ಏನು ಮಾಡಿದ್ವಿ, ಅಲ್ಲಿರೋರನ್ನೇ ಕೇಳಿದ್ವಿ, ಆ ಮನೆಯವ್ರನ್ನ ಕೇಳಿದ್ರು. ಅವರು ಹಾಗೆ ಹೇಳ್ಬಿಟ್ರು, ಹೌದು ಜನ ಇದ್ದಾರೆ, ನೀವು ಸ್ವಲ್ಪ ಬೇಗ ಹೋಗಿ ದರ್ಶನಕ್ಕೆ ಅಂತೇಳಿ ಹೇಳಿದ್ರು. ಅದೆಲ್ಲ ಆದಮೇಲೆ ಒಬ್ಬೊಬ್ಬರೇ ರೆಡಿ ಆಗಿಬಿಡೋಣ, ಅದು ಎಷ್ಟೊತ್ತಾದರೂ ಆಗಲಿ ನಿಂತ್ಕೊಬಿಡೋಣ, ತೊಂದರೆ ಇಲ್ಲ. ಅಪ್ಪಿತಪ್ಪಿ ಅಲ್ಲೇನಾದರೂ ಟಿಕೆಟ್ ಇತ್ತು, VIP ಟಿಕೆಟು ಇಲ್ಲಿ ಯಾವುದಾದ್ರೂ ಇತ್ತು ಅಂದರೆ ನಮ್ಮಮ್ಮನ ನನ್ನ ಮಗಳನ್ನ ಮಾತ್ರ ಟಿಕೆಟ್ ತೊಗೊಂಡು ದರ್ಶನ ಮಾಡಿಸ್ಬಿಟ್ಟು ಒಂದು ಕಡೆ ಎಲ್ಲಾದರೂ ಅವ್ರಿಗೆ ಕೂತ್ಕೊಳ್ಳೋದಕ್ಕೆ ಹೇಳ್ಬಿಟ್ಟು ನಾವು ಹೋಗಿ ಫ್ರೀ ದರ್ಶನ ಮಾಡ್ಕೊಬರೋಣ ಅಂತಲೇ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದಿದ್ದು. ನಿಜವಾಗ್ಲೂ ಆ ದೇವ್ರ ದಯದಿಂದ ನಮಗೆ ತುಂಬಾ ಚೆನ್ನಾಗೇ ದರ್ಶನ ಆಯಿತು. ಯಾಕಪ್ಪ ಬೇಗ ದರ್ಶನ ಆಯಿತು ಅಂದರೆ, ನಾವು ನಾರ್ಮಲ್ಲು ದರ್ಶನಕ್ಕೆ ನಾವು ಹೋಗಲೇ ಇಲ್ಲ. ನಾವು ಅಲ್ಲಿ 1000 ರೂಪಾಯಿ ಕೊಟ್ಟು ಟಿಕೆಟ್ ತೊಗೋಬೇಕಂದ್ರೆ ನಮ್ಗೆ ಅದು ಕೂಡ ಜಾಸ್ತಿ ಆಗ್ತಾಯಿತ್ತು. ಈಗ ನಾವು ಎಲ್ಲನೂ ನೋಡಬೇಕು ಅಲ್ವಾ, ಇವಾಗ ನಾವು ಟಿ ಮಾಡ್ಕೊಂಡು ಹೋಗಿದ್ದೀವಿ, ಟಿ ಅಮೌಂಟು, ನಮ್ಮದು ಖರ್ಚುಗಳಿರುತ್ತೆ, ನಾವು ಊಟಗಳು ಅದು ಎಲ್ಲ ನೋಡಿಕೊಂಡು ಎಲ್ಲರೂ ಒಂದೊಂದು 1000 ರೂಪಾಯಿ ಕೊಟ್ಟು ಟಿಕೆಟ್ ತೊಗೊಳ್ಳೋ ಥರ ಯಾರೂ ಇರಲಿಲ್ಲ. ಇದ್ದರೂ ಕೂಡ ನಾನೇ ಎಲ್ರಿಗೂ ಏನು ಟಿಕೆಟ್ ತೊಗೊಳ್ಳೋದು ಬೇಡ, ಕಷ್ಟ ಆದರೂ ಪರವಾಗಿಲ್ಲ, ನಾವು ಕ್ಯೂವಲ್ಲೇ ಹೋಗೋಣ ಅನ್ನೋ ಥರ ನಾನು ಮಾತಾಡಿದ್ದೆ. ನೋಡಿ, ನಾನು ಹಾಕಿರೋ ಡ್ರೆಸ್ಸು ತುಂಬ ಜನ ನನ್ನನ್ನು ಲಿಂಕ್ ಕೇಳಿದ್ರು. ಆದರೆ ಇದನ್ನು ನಾನು ಸೀಕ್ರೆಟ್ ಆಫ್ ಫ್ಯಾಷನಲ್ಲಿ ತೊಗೊಂಡಿರೋದು. ಖಂಡಿತವಾಗ್ಲೂ ಇದ್ರ ಡೀಟೇಲು ನಾನು ಕೊಡ್ತೀನಿ. ಯಾಕಪ್ಪ ಅಂತಂದರೆ ತುಂಬ ಜನ ಇದನ್ನು ನನ್ನ ವಿಡಿಯೋ ನೋಡಿ ನಾನು ಕೆಲವೊಬ್ಬೊಬ್ಬರಿಗೆ ರಿಪ್ಲೈ ಮಾಡಿದ್ನಲ್ಲ, ಅವರು ಆಲ್ರೆಡಿ ಎಲ್ಲ ಬುಕ್ ಮಾಡ್ಕೊಬಿಟ್ಟಿದ್ದಾರೆ. ನೀವು ಇವಾಗಲೂ ಕೂಡ ಫ್ರೀ ಬುಕ್ಕಿಂಗ್ ಮಾಡ್ಕೋಬೇಕು ಅಂದರೆ ಒಂದು 10 ದಿನ ಟೈಮ್ ತೊಗೊಂಡು ಖಂಡಿತವಾಗ್ಲೂ ಈ ಡ್ರೆಸ್ ಅಂತೂ ತಂದು ಕೊಡ್ತಾರೆ. ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ಇದರಲ್ಲಿ 2 ಕಲರ್ ಬರುತ್ತೆ. ಸೊ ನಾನೇನು ಮಾಡ್ತೀನಿ ಅಂತಂದರೆ, ಅವರು ಸ್ಟಾಕ್ ಬಂದಿದೆ ಅಂತ ಹೇಳಿದ್ಮೇಲೆ ನಿಮ್ಗಳಿಗೋಸ್ಕರ ನಾನು ಆ ಶಾಪಿಗೆ ಹೋಗಿ ಖಂಡಿತವಾಗ್ಲೂ ಒಂದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಆ ಟೈಮಲ್ಲಿ ನಿಮ್ಗೆ ಯಾರ್ಯಾರಿಗೆ ಬೇಕು ಅಂತೇಳಿ ಬುಕ್ ಮಾಡ್ಕೋಬೋದು.
ಸುಮಾರು ಜನ ಆಲ್ರೆಡಿ ಫ್ರೀ ಬುಕ್ಕಿಂಗ್ ಮಾಡ್ಕೊಂಡಿದ್ದಾರೆ ಸೀಕ್ರೆಟ್ ಆಫ್ ಫ್ಯಾಷನ್ ಅವ್ರಿಗೆ ಕಾಲ್ ಮಾಡಿ. ಆದರೆ ಕೆಲವೊಂದಷ್ಟು ಜನಕ್ಕೆ ಗೊತ್ತಾಗಿಲ್ಲ ಅಲ್ವಾ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ. ಸೊ ನಿಮ್ಗಳಿಗೆ ಎಲ್ಲರಿಗೋಸ್ಕರನೂ ಖಂಡಿತವಾಗ್ಲೂ ಅವರು ಸ್ಟಾಕ್ ಬಂದಿದ ತಕ್ಷಣ ನಿಮ್ಗೆ ಹೇಳ್ತೀನಿ ಅಂತ ಹೇಳಿದ್ದಾರೆ. ನನಗೆ ಹೇಳಿದ ತಕ್ಷಣ ನಿಮಗೆಲ್ಲರಿಗೂ ಈ ಡ್ರೆಸ್ಸು ತುಂಬಾ ಇಷ್ಟ ಆಗಿದೆ ಅಂತೇಳಿ ನನಗೆ ಗೊತ್ತಾಯಿತು. ಸೊ ನಿಮಗೋಸ್ಕರ ಹೆಲ್ಪ್ ಖಂಡಿತವಾಗ್ಲೂ ಮಾಡ್ತೀನಿ. ಈ ಡ್ರೆಸ್ ಬಗ್ಗೆ ಡೀಟೇಲ್ ಕೊಡ್ತೀನಿ. ನೋಡಿ ತುಂಬ ಚೆನ್ನಾಗಿ ರೆಡಿ ಆದ್ವಿ. ಅಂದರೆ ಯಾಕಪ್ಪ ಈ ಸಲ ನಾನು ದೇವಸ್ಥಾನಕ್ಕೆ ಸೀರೆ ಹಾಕಿಲ್ಲ ಅಂತಂದರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಗಳೆಲ್ಲ ನೋಡಿ ಸಾರಿ ಹಾಕ್ಕೊಂಡ್ರೆ ತುಂಬ ಮಳೆ ಇರುತ್ತೆ, ಅಲ್ಲಿ ನೀರಲ್ಲಿ ನಡ್ಕೊಂಡು ಹೋಗ್ಬೇಕಿತ್ತಲ್ಲ, ಹಂಗಾಗಿ ಸಾರಿ ಬೇಡ ಡ್ರೆಸ್ ತೊಗೊಬಿಡೋಣ ಅಂಥೇಳಿ ನಾವು ಎಲ್ಲರೂ ಪ್ಲ್ಯಾನ್ ಮಾಡ್ಕೊಂಡ್ವಿ ಡ್ರೆಸ್ ಹಾಕ್ಕೊಳ್ಳೋಣ ಅಂತ. ಬಟ್ ಆದರೆ ನಮ್ಮ ಅಕ್ಕ ಒಬ್ಬರು ಸಾರಿ ಹಾಕ್ಕೊಂಡ್ರು. ಅವ್ರು ನೋಡಿ ನಾವೇ ಎಲ್ಲನೂ ರಾಂಗು ಡ್ರೆಸ್ಗಳು, ಅಂದರೆ ಸ್ವಲ್ಪ ಕೆಲವೊಂದೊಂದು ಮ್ಯಾಚ್ ಆಗ್ತಾಯಿತ್ತು ಅಲ್ಲಿನ ಕೇರಳಗೆ. ಆದರೆ ನಮ್ಮ ಅಕ್ಕಂದು ಕರೆಕ್ಟಾಗಿ ನಮ್ಮ ಅಕ್ಕಂಗೆ ಆ ಕೇರಳಗೆ ಯಾವ ಥರ ಸ್ಯಾರಿ ಹಾಕ್ಕೋಬೇಕೋ ಅದೇ ಥರನೇ ಹಾಕ್ಕೊಂಡಿದ್ರು. ಅವರು ಅಷ್ಟೇ ನನಗೆ ಡ್ರೆಸ್ ಏನು ಅಷ್ಟು ಕಂಫರ್ಟಬಲ್ ಅನಿಸಲ್ಲಮ್ಮ, ಪರವಾಗಿಲ್ಲ ನಾನು ಸ್ಯಾರಿನೇ ಹಾಕ್ಕೋತೀನಿ ಅಂತಂದರು. ಯಾಕಂದರೆ ಅದು ಅವ್ರಿಷ್ಟ ಅಲ್ವಾ, ನಾನು ಅಕ್ಕಂಗೆ ಹೇಳೋಕ್ಕಾಗಲ್ಲ ಅನ್ನೋದ್ರಿಂದ ಅಕ್ಕಂಗೆ ಡ್ರೆಸ್ಗಳಿಗಿಂತ ಸ್ಯಾರಿನಲ್ಲಿ ಅವ್ರು ತುಂಬ ಚೆನ್ನಾಗಿ ಕಾಣೋದ್ರಿಂದ ಅವ್ರು ಸ್ಯಾರಿನೇ ಹಾಕ್ಕೊಂಡ್ರು. ರೂಮಿಂದ ನಾವು ಬಂದ್ವಿ. ಹೊರಗಡೆ ಬಂದಮೇಲೆ ಟಿಫನ್ ಮಾಡಬೇಕಾಗಿತ್ತು. ಇನ್ನೇನಪ್ಪ ಮಾಡೋದು, 7-8 ಅವರ್ ನಿಂತ್ಕೋಬೇಕು ಅಂತಂದರೆ ಹೊಟ್ಟೆ ಹಸ್ಕೊಂಡು ದರ್ಶನ ಮಾಡೋಕ್ಕಾಗಲ್ಲ. ಸೊ ಹಂಗಾಗಿ ನಾವೇನು ಮಾಡಿದ್ವಿ, ಟಿಫನ್ ಮಾಡ್ಕೊಂಡು ಹೋಗ್ಬಿಡೋಣ ಅಂತ. ಅಲ್ಲಿ ಆಪ್ಷನ್ ಏನೂ ಇಲ್ಲ ಟಿಫನು, ಬರೀ ದೋಸೆ, ಅದು ಕುಸಲಕ್ಕಿ ಹಾಕಿ ಏನೋ ಗಂಜಿ ಥರ ಮಾಡಿದರು. ಸರಿ ಆಯಿತು, ಇದೊಂದು ಸಲ ನನ್ನ ಲೈಫಲ್ಲೇ ತಿಂದಿರಲಿಲ್ಲ ಈ ಥರ ಒಂದು ಕುಸಲಕ್ಕಿ ಗಂಜಿನ, ಫಸ್ಟ್ ಟೈಮ್ ತೊಗೊಂಡಿದ್ದು. ಆದರೂ ತುಂಬ ಚೆನ್ನಾಗಿತ್ತು. ಉಪ್ಪಿನಕಾಯಿ ಮತ್ತು ಏನೋ ಸೈಡ್ಗೆ ಏನೋ ಒಂಥರ ಪಲ್ಯ ಕೊಟ್ಟಿದ್ರು. ಪಾಲಕ್ ಬಂದಿದ್ದು ಪಂಚಾಮೃತ, ಇನ್ನು ಇದು ಬಿಟ್ಟರೆ ಸಿಗಲ್ಲ ಅಂತೇಳಿ ಅದನ್ನೇ ತಿನ್ಕೊಂಡು ದೇವ್ರ ದರ್ಶನಕ್ಕೆ ಬಂದ್ವಿ. ಈ ಜನನೆಲ್ಲ ನೋಡ್ತಾ ಇದ್ರೆ ನಮಗೆ ಕೈಕಾಲೆಲ್ಲ ನಡುಕ್ತಾ ಇತ್ತು. ಯಪ್ಪ ಎಷ್ಟೊತ್ತಪ್ಪ ಆಗುತ್ತೆ ದರ್ಶನ ಮಾಡೋದಕ್ಕೆ ಅಂತ. ಆದರೆ ನಮ್ಮ ಮಾವನ ಮಗ ಏನಂತ ಹೇಳಿದರು, ನೀವು ದೇವ್ರ ದರ್ಶನಕ್ಕೆ ಹೋಗಬೇಕು ಅಂತಂದರೆ ಆ ಬ್ರಿಡ್ಜ್ ಮೇಲಿಂದ ಒಂದು ಕ್ಯೂ ಇರುತ್ತೆ, ಅದರಲ್ಲಿ ಹೋಗಬೇಡಿ, ಜನ ಎಕ್ಸಿಟ್ ಆಗ್ತಿರ್ತಾರೆ, ಅಂದರೆ ಹೊರಗೆ ಬರ್ತಿರ್ತಾರಲ್ಲ ಆ ಕ್ಯೂವಲ್ಲಿ ನೀವು ಹೋದರೆ ದೇವ್ರ ದರ್ಶನ ನೀವು ಬೇಗ ಮಾಡ್ಬೋದು. ಒಂಚೂರು ಹಿಂದೆ ನಿಂತ್ಕೊಂಡು ನೀವು ದರ್ಶನ ಮಾಡ್ಬೋದು, ಅದು ಬಿಟ್ಟರೆ ಬೇರೆ ಏನೂ ಪ್ರಾಬ್ಲಮ್ ಇಲ್ಲ, ತುಂಬ ಚೆನ್ನಾಗಿ ದರ್ಶನ ಆಗುತ್ತೆ ಅಂತ ಹೇಳಿದರು. ಸೊ ಇನ್ನೂ ಒಂದು 4-5 ಜನ ಅಲ್ಲಿ ಬರೋವ್ರ ಹತ್ರ ನಾವು ಕೇಳಿದ್ವಿ ಯಾವ ಥರ ದರ್ಶನ ಮಾಡಿದ್ವಿ ಅಂದರೆ, ಈ ಕ್ಯೂವಲ್ಲಿ ಹೋಗಬೇಡಿ, ನೀವು ಎಕ್ಸಿಟ್ ಕ್ಯೂ ಬರ್ತಿದ್ದೀರಲ್ಲ ಹೊರಗಡೆ, ಅದರಲ್ಲಿ ನೀವು ಹೋಗ್ಬಿಟ್ರೆ ಬೇಗ ದರ್ಶನ ಮಾಡ್ಬೋದು ಒಂದು 1/2 ಅವರಲ್ಲಿ ಅಂತ ಹೇಳಿದ್ರು. ಸೊ ನಾವೇನು ಮಾಡಿದ್ವಿ, ಆ ಕ್ಯೂವಲ್ಲಿ ಹೋಗಿ ದರ್ಶನಕ್ಕೆ ಹೋಗ್ಬಿಟ್ವಿ. ನಿಜ ಯಾರೆಲ್ಲ ಕೊಟ್ಟಿಯೂರ್ಗೆ ಹೋಗ್ತೀರಾ ದಯವಿಟ್ಟು ಆ ಕ್ಯೂವಲ್ಲಂತೂ ಹೋಗ್ಬೇಡಿ. ಆ ಕ್ಯೂವಲ್ಲಿ ಹೋದರೆ ನಿಮಗೆ ಈಚೆನೂ ಬರೋಕ್ಕಾಗಲ್ಲ, ಒಳಗಡೆ ದರ್ಶನಕ್ಕೆ ಹೋಗೋಕ್ಕೂ ಆಗಲ್ಲ, ಸೆಂಟ್ರಲ್ಲಿ ಸಿಕ್ಕಾಕೊಂಡ್ಬಿಡ್ತೀರಾ. ಅದಕ್ಕೋಸ್ಕರ ನಾನು ಈ ವ್ಲಾಗ್ ಯಾರೆಲ್ಲ ನೋಡ್ತೀರಾ ಆದಷ್ಟು ಜನಕ್ಕೆ ಶೇರ್ ಮಾಡಿ. ಯಾಕೆ ಅಂತಂದರೆ ತುಂಬ ಏಜ್ ಆಗಿರೋರು ಹೋಗಿರ್ತಾರೆ. ಈಗ ನಮ್ಮ ಥರ ವಯಸ್ಸಿರೋರು ಕೂಡ ನಮ್ಗಳಿಗೆ ಅಷ್ಟು ದೂರ ನಡೆಯೋದಕ್ಕಾಗಲ್ಲ, ಕ್ಯೂವಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ. ಸೊ ಹಂಗಾಗಿ ಈ ಎಕ್ಸಿಟ್ ಲೈನ್ ಏನಿರುತ್ತೆ, ಅಂದರೆ ದರ್ಶನ ಮಾಡ್ಕೊಂಡು ಹೊರಗಡೆ ಬರ್ತಿರ್ತಾರಲ್ಲ ಆ ಲೈನಲ್ಲಿ ಹೋದರೆ ನೀವು ತುಂಬಾ ಚೆನ್ನಾಗಿ ದರ್ಶನ ಮಾಡ್ಬೋದು. ಒಂದು ಚೂರು ಹಿಂದೆ ನಿಂತ್ಕೊಂಡು ನಿಮಗೆ ದೇವ್ರು ಕಾಣುತ್ತೆ, ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ. ನಾರ್ಮಲಾಗೆ ನೀವು ದರ್ಶನ ಮಾಡ್ಬೋದು. ಕ್ಯೂವಲ್ಲಿ ಬರೋದ್ರಿಂದ ನಿಮ್ಗೆ ಏನು ಹೆಲ್ಪ್ ಆಗುತ್ತೆ ಅಂದರೆ, ತುಂಬ ಹತ್ತಿರದಿಂದ ದೇವ್ರನ್ನ ನೋಡ್ತೀರಾ, ಅಲ್ಲಿ ಗಂಧ ಕೊಡ್ತಾರೆ ನಿಮಗೆ, ಅಷ್ಟು ಬಿಟ್ಟರೆ ಬೇರೆ ಎಲ್ಲ ಏನೂ ಇಲ್ಲ. ಯಾರೆಲ್ಲ ಕೊಟ್ಟಿಯೂರ್ಗೆ ಹೋಗ್ತೀರಾ ಮರೀದಂಗೆ ನೀವು ಒಂದು ಛತ್ರಿ ತೊಗೊಂಡೋಗಿ, ಒಂದು ರೈನ್ ಕೋಟ್ ತೊಗೊಂಡೋಗಿ, ಯಾಕಂದರೆ ಬಿಟ್ಟು ಮಳೆ ಬರ್ತಿದೆ. ನಾವಂತೂ ಫೈನಲಿ ಒಂದು 1/2 ಅವರ್, ಒಂದು 20 ನಿಮಿಷ ಅಷ್ಟರಲ್ಲಿ ದೇವ್ರ ದರ್ಶನ ಮಾಡಿ ಮತ್ತೆ ಅವ್ರ ಮನೆಗೆ ಬಂದು ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಬೆಂಗಳೂರಿಗೆ ರಿಟರ್ನ್ ಬರೋದಕ್ಕೆಲ್ಲ ರೆಡಿ ಆದ್ವಿ. ನೋಡಿ ಎಷ್ಟು ಮಳೆ ಅಂದರೆ ಕಾಲೆಲ್ಲ ಫುಲ್ಲು ಅದಕ್ಕೇನಂತಾರೆ ಕೊಚ್ಚೆನಲ್ಲಿ ಕಾಲೆಲ್ಲ ಇಟ್ಟು ಫುಲ್ ಗಲೀಜಾಗ್ಬಿಟ್ಟಿತ್ತು. ಏನೂ ಮಾಡೋಕ್ಕಾಗಲ್ಲ, ಯಾಕಂದರೆ ಅಲ್ಲಿನ ವಾತಾವರಣ ಹಂಗಿರೋದ್ರಿಂದ. ನಮಗೆ ಆ ದೇವಸ್ಥಾನಕ್ಕೆ ಹೋಗಿದ್ದೀವಿ, ಪ್ರತಿಯೊಂದು ಕೂಡ ಅಲ್ಲಿ ಏನೆಲ್ಲ ನಮಗೆ ಕಷ್ಟ ಆಯಿತು ಸುಖ ಆಯಿತು ಎರಡೂ ಈಸಿಯಾಗಿ ತೊಗೊಂಡು ಫೈನಲಿ ಕೊಟ್ಟಿಯವರು ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ. ನೋಡಿ ಟಿಗಳಂತೂ ಪಾಪ ಮಣ್ಣಲ್ಲಿ ಎಷ್ಟು ಕಷ್ಟ ಆಯಿತು ಅಂದರೆ ಅವರಿಗಳಿಗೂ ಓಡಿಸೋದಕ್ಕೆ ತುಂಬಾ ಕಷ್ಟ ಆಯಿತು. ನಾವಂತೂ ಫಿಕ್ಸ್ ಮಾಡ್ಕೊಂಡು ಹೋಗಿದ್ವಿ ತಲೆನಲ್ಲಿ, ಎಷ್ಟೇ ಕಷ್ಟ ಆಗಲಿ ಎಷ್ಟೇ ಮಳೆ ಬರಲಿ ಈ ಸಲ ನಾವು ದೇವ್ರ ದರ್ಶನ ಮಾಡಲೇಬೇಕು ಅಂತ. ಕೆಲವೊಂದಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಿದ್ದಾರೆ ಅಲ್ಲಿ ಮರ್ಯಾದೆ ಕೊಡಲ್ಲ ನಮ್ಮ ಕನ್ನಡದವ್ರಿಗೆ ಹಾಗೆ ಹೇಗೆ ಅಂತ. ನಾನು ಇದೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಪ್ಪ ಅಂತಂದರೆ ನಮ್ಮಂಥವ್ರು ಸಾವಿರಾರು ಜನ ಅಲ್ಲಿಗೆ ಹೋಗ್ತಾ ಇದ್ದಾರೆ, ಮತ್ತು ಇನ್ನೊಂದು ಪ್ರತಿಯೊಬ್ಬರು ವೀಡಿಯೋಸು ಫೋಟೋಸು ಅಂತ ಮಾಡ್ತಿದ್ದಾರೆ, ಅವ್ರಿಗೂ ಕೂಡ ಅದು ಇರಿಟೇಷನ್ ಆಗ್ತಾಯಿದೆ. ಯಾಕಪ್ಪ ಅಂದರೆ ಈಗ ಆನೆ ಕರೆಕ್ಟಾಗಿ 12 ಗಂಟೆಗೆ ಬರುತ್ತೆ, ಆ ಟೈಮಲ್ಲಿ ನಾವು ವೀಡಿಯೋ ಮಾಡ್ತಾ ಇರ್ತೀವಿ.
ಆಗ ಆನೆ ಕಣ್ಣಿಗೆ ಬೆಳಕು ಬೀಳೋದ್ರಿಂದ ತುಂಬ ಪ್ರಾಬ್ಲಮ್ ಆಗುತ್ತೆ ಅಂತ. ಯಾಕಂದರೆ ಆ ತಪ್ಪು ನಾನೇ ಮಾಡಿದೆ. ನಾನು ಮುಂದೆನೇ ನಿಂತ್ಕೊಂಡಿದ್ದೆ. ನಾನು ಫೋನಲ್ಲಿ ವೀಡಿಯೋ ಮಾಡಿದಾಗ ಅಲ್ಲಿರೋರೊಬ್ಬರು ನನ್ನ ಫೋನೇ ಕಿತ್ಕೊಂಡ್ರೆ ನಿಮಗೆ ಫೋನೇ ಕೊಡಲ್ಲ, 5,000 ಫೈನ್ ಹಾಕ್ತೀನಿ, ನಿಮಗೆ ನೀವು ಪೊಲೀಸ್ ಹತ್ರ ಹೋಗಿ ಫೋನ್ ತೊಗೋಬೇಕಾಗುತ್ತೆ ಅಂದರು. ಅವ್ರು ಹೇಳಿದ್ದು ತಪ್ಪಲ್ಲ, ಯಾಕಂದರೆ ತಪ್ಪು ನಮ್ಮದು. ನಾವು ಮುಂದೆ ನಿಂತಿರ್ಬೇಕಾದ್ರೆ ಅಲ್ಲಿ ಆನೆ ಬರ್ತಿದೆ, ಆ ಥರ ಫೋಟೋ ವೀಡಿಯೋ ಮಾಡ್ತಿರ್ಬೇಕಾದ್ರೆ ಸ್ವಲ್ಪ ಒಬ್ಬರಿಂದ ಏನು ಮಿಸ್ಟೇಕ್ ಆಗುತ್ತೆ, ಅಪ್ಪಿತಪ್ಪಿ ಆನೆ ಕಣ್ಣಿಗೆ ಲೈಟ್ ಬೀಳೋದು ಏನೋ ಪ್ರಾಬ್ಲಮ್ ಆಯಿತು ಅಂದರೆ ಎಲ್ಲರಿಗೂ ಕಷ್ಟ ಆಗುತ್ತೆ. ಈಗ ನೋಡಿ ಅವರು ಒಬ್ಬರು ಇಬ್ಬರನ್ನ ಜನ ಆದರೆ ಅವರು ಕೂಲಾಗಿ ಮಾತಾಡ್ತಾರೆ. ಸೊ ಸಾವಿರಾರು ಜನ ಕೊಟ್ಟಿವ್ರಿಗೆ ಹೋಗ್ತಾ ಇರೋದ್ರಿಂದ ಪ್ರತಿಯೊಬ್ಬರ ಕೈಯಲ್ಲೂ ಫೋನ್ ಇರುತ್ತೆ, ಪ್ರತಿಯೊಬ್ಬರು ವೀಡಿಯೋ ಮಾಡ್ತಿರ್ತಾರೆ. ಅವ್ರಿಗೂ ಕೂಡ ಅದು ಕಷ್ಟನೇ. ನಾನು ಯಾವುದೇ ಕಾರಣಕ್ಕೂ ಅವ್ರನ್ನ ಹೊಗಳ್ತಾ ಇಲ್ಲ, ಅವ್ರ ಬಗ್ಗೆ ಮಾತಾಡ್ತಾ ಇಲ್ಲ. ನನಗೆ ಏನು ಅನುಭವ ಆಯಿತು ನಾನು ಅದ್ರ ಬಗ್ಗೆ ಅಷ್ಟೇ ಕೂಡ ಹೇಳಿದ್ದೀನಿ ಇದರಲ್ಲಿ. ಯಾರೆಲ್ಲ ಕೊಟ್ಟಿವ್ರಿಗೆ ಹೋಗ್ತೀರಾ ಹೋಗಿ, ಮಿಸ್ ಮಾಡಬೇಡಿ. ಎಲ್ಲ ಅವ್ರೂ ಹೋಗೋದಕ್ಕಾಗಲ್ಲ, ಈಗ ಹೋಗ್ತೀವಿ ಅಂತ ಹೇಳೋದಕ್ಕೂ ಆಗಲ್ಲ, ಅವ್ರವ್ರ ಅನುಕೂಲ. ನೀವು ಹೋಗಲೇಬೇಕು ಅಂತ ನಾನು ಹೇಳ್ತಾ ಇಲ್ಲ, ನಿಮ್ಮಿಷ್ಟ. ಆದರೆ ನೀವು ಹೋಗೋದಕ್ಕಿಂತ ಮುಂಚೆ ರೂಮ್ ಬುಕ್ ಮಾಡ್ಕೊಂಡೋಗಿ, ಒಂದು ಛತ್ರಿ ತೊಗೊಂಡೋಗಿ, ರೈನ್ ಕೋಟ್ ತೊಗೊಂಡೋಗಿ. ಜನ ಅಂತೂ ಸಿಕ್ಕಾಪಟ್ಟೆ ಜನ ಇದ್ದಾರೆ, ಮಳೆ ಅಂತೂ ತುಂಬ ಮಳೆ ಇದೆ. ಇದನ್ನು ಎಲ್ಲನೂ ಮೀರಿ ನೀವು ದೇವ್ರ ದರ್ಶನ ಮಾಡ್ಕೊಂಬರ್ತೀನಿ ಅಂದರೆ ಧಾರಾಳವಾಗಿ ನೀವು ಹೋಗ್ಬೋದು. ಯಾಕಂದರೆ ನಾವು ಕೂಡ ತುಂಬ ಕಷ್ಟಪಟ್ಕೊಂಡು ಹೋಗಿದ್ದೀವಿ. ಈಗ ಕೆಲವೊಬ್ರು ಕೇಳ್ಬೋದು, ಏನು ಅಲ್ಲಿಗೆ ಹೋಗ್ಬೇಕಾ, ಕೊಟ್ಟಿಯೂರಿಗೆ ಹೋಗ್ಬೇಕಾ ದೇವ್ರ ದರ್ಶನ ಮಾಡೋದಕ್ಕೆ ಅಂತ. ಈಗ ನಮ್ಮನೆ ದೇವ್ರು ಬಂದು ವೆಂಕಟರಮಣ ಸ್ವಾಮಿ. ಈಗ ನಾವಿರೋ ವಿದ್ಯಾರಣ್ಯಪುರದಲ್ಲಿ ಬೇಕಾದಷ್ಟು ವೆಂಕಟರಮಣ ಸ್ವಾಮಿ ದೇವಸ್ಥಾನಗಳಿದೆ. ಆದರೆ ನಾವು ಯಾಕೆ ಹೋಗ್ತೀವಿ ಹೇಳಿ, ಮನೆ ದೇವರು ಅಂತ ನಾವು ಇಲ್ಲಿಂದ ತಿರುಪತಿಗೆ ಯಾಕೆ ಹೋಗ್ತೀವಿ ಅಂತಂದರೆ ಅಲ್ಲಿಗೆ ಹೋದ್ರೇ ಒಂಥರ ಮನಸ್ಸಿಗೆ ನೆಮ್ಮದಿ ಅಲ್ವಾ. ಸೊ ಈಗ ನಮ್ಮ ಮನೆಗಳ ಹತ್ರ ಈಗ ಕೊಟ್ಟಿಯೂರಲ್ಲಿ ಒಂದು ಶಕ್ತಿ ಇದೆ, ಆ ದೇವಸ್ಥಾನಕ್ಕೆ ಹೋದರೆ ಏನೋ ಒಂದು ನೆಮ್ಮದಿ ಇದೆ ಅನ್ನೋ ರೀಸನ್ಗೆ ಪ್ರತಿಯೊಬ್ಬರು ಹೋಗೋದಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾರೆ. ಅದು ಬಿಟ್ಟರೆ ಯಾವುದೇ ಥರ ಈ ನಾವು ಕೇರಳದಲ್ಲಿರೋ ದೇವಸ್ಥಾನಗಳನ್ನ ತುಂಬ ಫೇಮಸ್ ಮಾಡಬೇಕು ಅಥವಾ ಸೋಷಲ್ ಮೀಡಿಯಾದಲ್ಲಿ ನಾವು ಕಾಣಿಸ್ಕೋಬೇಕು ಆ ಥರ ಹುಚ್ಚೆಲ್ಲ ಯಾರಿಗೂ ಇರಲ್ಲ. ನೋಡಿ ಇವಾಗ ನಾನು ವೀಡಿಯೋ ಮಾಡಿದ್ದೀನಿ, ನಾನೇನು ದೊಡ್ಡ ಇವಳು ಅಂತ ಹೇಳ್ಕೊಳ್ಳಲ್ಲ. ಸೊ ನಾನು ಕೂಡ ಬೇಕಾದಷ್ಟು ಅಲ್ಲಿ ವೀಡಿಯೋ ಮಾಡ್ಕೊಂಡು ಬಂದಿದ್ದೀನಿ, ಬೇಕಾದಷ್ಟು ಫೋಟೋಸ್ ಹಿಡಿದು, ಅದು ಯಾವುದೂ ತಪ್ಪಲ್ಲ. ಇವಾಗ ನಾವು ಒಂದು ಕಡೆ ಹೋಗಿದ್ದೀವಿ ಅಂತಂದರೆ ಅಲ್ಲಿರೋ ವಾತಾವರಣನ ಎಂಜಾಯ್ ಮಾಡಬೇಕು, 4 ಜನಕ್ಕೆ ಏನೋ ಒಂದು ಒಳ್ಳೆ ಗುಡ್ ಮೆಸೇಜ್ ಕೊಡಬೇಕು. ಸೊ ನಾನಂತೂ ಖಂಡಿತವಾಗ್ಲೂ ಈ ವಿಡಿಯೋಗಳಲ್ಲಿ ಯಾವುದೇ ಥರ ಫೇಕ್ ಆಗೆಲ್ಲ ಏನೂ ಹೇಳಿಲ್ಲ, ಇರೋದನ್ನು ಹೇಳಿದ್ದೀನಿ. ಯಾವ ಥರ ದರ್ಶನ ಮಾಡಬೇಕು, ನೀವು ಯಾವ ಥರ ಹೋಗಬೇಕು, ರೂಮ್ ಯಾವ ಥರ ಬುಕ್ ಮಾಡ್ಕೋಬೇಕು ಅಂತೇಳಿದ್ದೀನಿ. ನೀವು ರೂಮ್ ಬುಕ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನೋಡಿ ಎಲ್ಲರಿಗೂ ಪ್ರಾಬ್ಲಮ್ ಇರಲ್ಲ ಅಂತ ಹೇಳಲ್ಲ. ಜಸ್ಟ್ ಒಂದು 2 ಅವರ್ 1 ಅವರ್ ರೆಡಿ ಆಗೋದಕ್ಕೋಸ್ಕರ ಯಾಕೆ 4-5 ಸಾವಿರ ರೂಮಿಗೆ ಕೊಡಬೇಕು. ಸೊ ಹಂಗಾಗಿ ಫಸ್ಟೇ ರೂಮ್ ಬುಕ್ ಮಾಡ್ಕೊಂಡೋಗಿ ಅಂತ ನಾನು ಹೇಳ್ತಾ ಇದ್ದೀನಿ. ಫೈನಲಿ ಕೊಟ್ಟಿರೆಲ್ಲ ಮುಗಿಸ್ಕೊಂಡು ಮೈಸೂರಲ್ಲಿ ಊಟ ಮಾಡಿಕೊಂಡು ಮನೆಗೆ ಬಂದ್ವಿ. ಮೈಸೂರಲ್ಲಿ ಒಂದು ಕಡೆ ಊಟಕ್ಕೆ ಹೋಗಬೇಕು ಅಂತ ನಾನು ಸುಮಾರು ದಿನ ಅನ್ಕೋತಿದ್ದೆ. ಭೀಮಾ ಜ್ಯುವೆಲರಿ ಹತ್ರನೇ ಒಂದು ಹೋಟೆಲ್ ಇದೆ, ಅಲ್ಲಿ ತುಂಬ ಫೇಮಸ್ಸು. ಸೊ ಅಲ್ಲಿ ಊಟಕ್ಕೆ ಹೋಗಬೇಕು ಅಂತ ನಾನು ನಮ್ಮ ಅಕ್ಕ ಹತ್ರ ಹೇಳಿದೆ. ಸರಿ, ನಮ್ಮ ಅಕ್ಕ ಏನಂದರು, ಆಯ್ತಮ್ಮ ಇವತ್ತು ನೈಟ್ ಅಲ್ಲೇ ಊಟಕ್ಕೆ ಹೋಗೋಣ, ದೇವ್ರ ದರ್ಶನ ಮುಗಿಸ್ಕೊಂಡು ಅಂತ ಹೇಳಿದ್ರು. ಅಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಫೈನಲಿ ಮನೆಗೆ ಬಂದ್ವಿ. ಹೋಗ್ಬೇಕಾದ್ರೆ ಎಷ್ಟು ಖುಷಿಯಾಗೋದು, ಬರಬೇಕಾದ್ರೂ ಅಷ್ಟೇ ಖುಷಿಯಾಗಿ ಬಂದ್ವಿ. ಯಾವುದೇ ಥರ ತೊಂದರೆ ಇಲ್ಲದೆ ನಾವು 300-400 ಕಿಲೋಮೀಟರ್ ಹೋಗಿದ್ದೀವಿ. ಆ ಚಳಿ ಮಳೆ ಗಾಳಿ ಅಂತ ಹೋಗಿದ್ದೀವಿ, ಏನೂ ತೊಂದರೆ ಆಗದೆ ನೆಮ್ಮದಿಯಾಗಿ ಮನೆಗೆ ಬಂದ್ವಿ. ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತೀನಿ. ಥ್ಯಾಂಕ್ ಯು.